ದರ್ಬಿ ಪ್ರಪ್ರಥಮ ಬಾರಿಗೆ ದರ್ಬಿ ಊರಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಪ್ರಾರಂಭ ಮಾಡಿದಂಥ ಎಲ್ಲ ನನ್ನ ಸಹಪಾಠಿಗಳಿಗೆ ಶುಭ ಕೋರುತ್ತಾ, ನಮ್ಮ ಈ ಹುಚ್ಚು ಜಾಹೀರಾತು ಯಾವುದು ಕ್ಯಾಶ್ ಆಫ್ ಪ್ರಾಡಕ್ಟ್ ಇದನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ನಮ್ಮ ಈ ಜಾಹೀರಾತಿನಲ್ಲಿ ಏನೇ ಅಡಚಣೆಗಳು ಬಂದರೂ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಮೊದಲಿಗೆ ನಮ್ಮ ಜಾಹೀರಾತು ಈ ರೀತಿ ಪ್ರಾರಂಭವಾಗುತ್ತದೆ. ನಮ್ಮ ಪ್ರಾಡಕ್ಟನ್ನು ನಾವು ಮೊದಲಾಗಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ಮಧ್ಯೆ ಒಂದು ಏಕದಿನ ಸರಣಿಯನ್ನು ಪ್ರಾರಂಭಿಸುತ್ತಾ ಒಂದನ್ನು ಲಾಂಚ್ ಮಾಡಲು ಇಷ್ಟಪಡುತ್ತೇವೆ. ಭಾರತ ಶ್ರೀಲಂಕಾ ನಡುವಿನ ಕ್ಯಾಶ್ ಆಫ್ ಪ್ರಾಡಕ್ಟ್ಸ್ ಮೊದಲ ಏಕದಿನ ಸರಣಿಯ ಮೊದಲನೆಯ ಪಂದ್ಯ ಈಗ ಪ್ರಾರಂಭವಾಗುತ್ತದೆ. ಮೈದಾನದ ಮಧ್ಯ ರವಿ ಶಾಸ್ತ್ರಿ ಈ ಗ್ರೌಂಡಿನ ಬಗ್ಗೆ ಮಾತನಾಡಲು ಬರುತ್ತಾರೆ. ರವಿ ಶಾಸ್ತ್ರಿ, ಎರಡು ತಂಡಗಳ ನಾಯಕರು ಮೈದಾನದಲ್ಲಿ ಬರುತ್ತಿದ್ದಾರೆ. ರೋಹಿತ್ ಶರ್ಮಾ ಮತ್ತೆ ಮ್ಯಾಥ್ಯೂಸ್. ಈಗ ಎರಡು ತಂಡಗಳ ಮಧ್ಯೆ ಆಟ ಆರಂಭವಾಗಲಿದೆ. ಶಿವಮೊಗ್ಗದಲ್ಲಿ ಗೆಲುವು ಸಾಧಿಸಿದೆ. ಭಾರತ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ರವಿ ಶಾಸ್ತ್ರಿ, ರೋಹಿತ್ ಶರ್ಮಾ ಅವರಿಗೆ ಸತತ 98 ವೈಫಲ್ಯದ ನಂತರ ಇದು 99 ಮತ್ತು ಕೊನೆಯ ಅವಕಾಶ. ಅವರು ಈ ಆಟದಲ್ಲಿ ಚೆನ್ನಾಗಿ ಆಟ ಆಡಿದರೆ ಅವರಿಗೆ ವಿಶ್ವಕಪ್ ಪಂದ್ಯಾವಳಿಯ ತಂಡದಲ್ಲಿ ಸ್ಥಾನ ಸಿಗಲಿದೆ. ಇಲ್ಲ ಅಂದರೆ ಅವರು ಮನೆ ಕಡೆ. ಈಗ ರವಿ ಶಾಸ್ತ್ರಿ ಅವರು ಗ್ರೌಂಡ್ ಬಿಟ್ಟು ಹೋಗಲಿದ್ದಾರೆ. ಈಗ ಮೈದಾನದ ಮಧ್ಯ ಅಂಪೈರ್ ಬರಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮನರಂಜನೆಗಾಗಿ ಆಟ ಆರಂಭವಾಗಲಿದೆ. ಅಂಪೈರ್ ಬಾಲ್ ತೋರಿಸಿ ಆಟವನ್ನು ಪ್ರಾರಂಭ ಮಾಡಲಿದ್ದಾರೆ. ಈಗ ಶ್ರೀಲಂಕಾ ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆಗಾಗಿ ಮೈದಾನದ ಮಧ್ಯ ಅವರು ಉತ್ಸುಕತೆಯಿಂದ ಬಂದು ತಮ್ಮ ತಂಡವನ್ನು ಒಂದು ಆರ್ಗನೈಸ್ಡ್ ವೇಯಲ್ಲಿ ಅವರು ರೆಡಿಯಾಗಿ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗಲಿದ್ದಾರೆ. ಈಗ ಭಾರತ ತಂಡದ ಪರವಾಗಿ ನಮ್ಮ 98 ಬಾರಿ ವೈಫಲ್ಯ ಹೊಂದಿದಂಥ ಸನ್ಮಾನ್ಯ ರೋಹಿತ್ ಶರ್ಮಾ ಅವರು ಬ್ಯಾಟ್ ಮಾಡಲು ಬಂದಿದ್ದಾರೆ. ಇವತ್ತು ಅವರು ಪಿಚ್ ಎಲ್ಲ ಟೆಸ್ಟ್ ಮಾಡಿ ನೋಡ್ತಾ ಇದ್ದಾರೆ. ಆದರೆ 98 ಬಾರಿ 0. ಇವತ್ತು 99 ಮತ್ತು ಕಡೆಯ ಅವಕಾಶ. ಇದರಲ್ಲಿ ಅವರ ಸಾಧನೆ ಶೂನ್ಯ ಆದರೆ ಅವರು ಮನೆಗೆ. ಇವತ್ತೇನಾದರೂ ಚೆನ್ನಾಗಿ ಆಡಿದರೆ ಅವರು ಭಾರತ ತಂಡ ವಿಶ್ವಕಪ್ ತಂಡವನ್ನು ಸೇರಲಿದ್ದಾರೆ. ಅದೇ ರೀತಿ ಅತಿಯಾದ ಹುಮ್ಮಸ್ಸಿನಲ್ಲಿರುವಂಥ ಶ್ರೀಲಂಕಾ ತಂಡದ ಅತಿ ವೇಗದ ಮತ್ತು ಭಯಾನಕ ಚೆಂಡುಗಾರ ನಮ್ಮ ಲಸಿತಾ ಮಲ್ಲಿಂಗ ಅವರು ಆ ಕಡೆ ರೆಡಿ ಆಗ್ತಾ ಇದ್ದಾರೆ. ಅವರು ಇವತ್ತು ರೋಹಿತ್ ಶರ್ಮಾ ಅವರ ವಿಕೆಟ್ ಕೀಳಲು ದೃಢ ಸಂಕಲ್ಪ ಮಾಡಿ ಬಂದಿದ್ದಾರೆ. ರೋಹಿತ್ ಶರ್ಮಾ ಅವರು ಬಾಲ್ ಮಾಡಲು ಅಂಪೈರ್ ಒಂದು ಹಸಿರು ನಿಶಾನೆ ತೋರಿಸಿದ್ದಾರೆ. ಪ್ರಥಮ ಬಾಲ್, ವೇಗವಾಗಿ ಬಾಲ್ ಹೋಗಿದ್ದಾರೆ. ರೋಹಿತ್ ಶರ್ಮಾ ನೂಕಿ ಓಡುತ್ತಿದ್ದಾರೆ. ಕ್ಷೇತ್ರ ರಕ್ಷಕರ ಹತ್ರ ಬಾಲ್ ಔಟ್. ಮೈದಾನದ ಅಂಪೈರ್ ಮೂರನೇ ಅಂಪೈರ್ಗೆ ನಿರ್ಣಯ ಕೊಡಲು ವೀಕ್ಷಣೆ ಕೊಟ್ಟಿದ್ದಾರೆ. ಸೊ ನಾವು ಮೂರನೇ ಅಂಪೈರ್ ಅವರ ನಿರ್ಣಯಕ್ಕಾಗಿ ಕಾಯೋಣ. ಮೂರನೇ ಅಂಪೈರ್ ತಮ್ಮ ಟಿವಿ ಸ್ಕ್ರೀನ್ನಲ್ಲಿ ಮಂದಗತಿಯ ವೀಕ್ಷಣೆಯೊಂದಿಗೆ ತಮ್ಮ ನಿರ್ಣಯವನ್ನು ಹೇಳಲಿದ್ದಾರೆ. ಬಾಲು ಬೀಳ್ತಾ ಇದೆ. ರೋಹಿತ್ ಶರ್ಮಾ ಸಣ್ಣಗೆ ನೂಗ್ತಾ ಇದ್ದಾರೆ. ರನ್ ಕದಿಯುವ ಸಾಹಸದಲ್ಲಿ ಬಾಲ್ ಕ್ಷೇತ್ರ ರಕ್ಷಕರ ಕೈಯಲ್ಲಿ, ಬಾಲ್ ಕೀಪರ್ ಕೈಯಲ್ಲಿ, ಗೂಢ ರಕ್ಷಕರ ಬಾಲ್ ಹಚ್ತಾರೆ. ಹಿಂದೆ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ. ಓ, ನಮ್ಮ ಮೂರನೇ ನಿರ್ಣಾಯಕರಿಗೆ ಈ ಕೋಣದಿಂದ ನಿರ್ಣಯ ತೆಗೆದುಕೊಳ್ಳಲಾಗುತ್ತಿಲ್ಲ. ನಾವು ಮತ್ತೊಂದು ಕೋಣದಿಂದ ನೋಡೋಣ.
ಈ ಕೋಣೆಯಿಂದ ಕಾಣ್ಬೋದು ನಮ್ಗೆ. ಬಾಲು ಕೂಟರಕ್ಷಕನ ಹತ್ತಿರ, ರೋಹಿತ್ ಒಳಗಡೆ, ಹೊರಗಡೆ, ರೋಹಿತ್ ಒಳಗಡೆ, ಬಾಲ್ ಹತ್ತೈದೆ, ಒಳಗಡೆ, ರೋಹಿತ್ ಹತ್ತಿದ್ದಾನೆ, ಒಳಗಡೆ. ನಮ್ಮ ಮೂರನೇ ನಿರ್ಣಾಯಕರಿಗೆ ತುಂಬಾ ತಲೆ ತಿನ್ನುವ ವಿಚಾರ ಇದು. ಸೊ ಸ್ವಲ್ಪ ವಿರಾಮದ ನಂತರ ನಾವು ನಮ್ಮ ನಿರ್ಣಯವನ್ನ ತಿಳಿಸುತ್ತೇವೆ. ಕಾವೇರಮ್ಮ ಜಾಹೀರಾತು 1. ಶುಭೋದಯ ಯಾತ್ರಿಗಳೇ, ನಾನು ವಿಮಾನ ಚಾಲಕ ಹುಚ್ಚಪ್ಪ, ನನ್ನ ಸಹಚಾಲಕ ಪೆದ್ದಪ್ಪ, ಗಗನ ಸಖಿ ತಿಮ್ಮವ್ವ. ಈ ಪ್ರಯಾಣದಲ್ಲಿ ಸಹಭಾಗಿಯಾಗಲಿದ್ದೇವೆ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ದಯವಿಟ್ಟು ನಿಮ್ಮ ಸೊಂಟದ ಪಟ್ಟಿಯನ್ನು ಬಿಗಿ ಮಾಡಿಕೊಳ್ಳಬೇಕಾಗಿ ವಿನಂತಿ. ನಾವು ಈಗ ಮಂಗಳ ಗ್ರಹಕ್ಕೆ ಹಾರಲಿದ್ದೇವೆ. ಏ ಹುಚ್ಚಪ್ಪ, ಯಾವ ಎಣ್ಣೆ ಹಾಕಿದಿರ್ರಿ? ಸೀಮೆ ಎಣ್ಣೆ ಹಾಕಿದೀನಿ. ಥೂ ನಿಮ್ಮ, ಇಲ್ಲಿ ತಗೊಳ್ರಿ, ಕ್ಯಾಸೋ ಆಯಿಲ್ ಹಾಕಿ ಹಾರಿ. ಕ್ಯಾಸೋ ಆಯಿಲ್ ಹಾಕಿ ವಿಮಾನ ಹಾರಿಸಿ. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. ತಾಯೊಡನೆ ನಿನಗೆ ಶರಣು ಕಾವೇರಮ್ಮ. ಯಾರ್ಗಿಡ್ಲಿ 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 ಇವಾಗ ಜಾರಿಗೆ 2. ಮ್ಯೂಸಿಕ್ ಇಲ್ಲ, ಇದಕ್ಕೆ ಮ್ಯೂಸಿಕ್ ಇಲ್ಲ. ಈಗ ನೋಡಿ, ಮಿಸ್ಟರ್ ಶರ್ಮಾ ಬರ್ತಿದ್ದಾರೆ. ಗರ್ಲ್ ಫ್ರೆಂಡ್ ಇಲ್ಲದೆ ಜೀವನದಲ್ಲಿ ಜಿಗುಪ್ಸೆ ಹುಟ್ಟಿ ಜೋತ್ ಮುಖ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಎತ್ತ ಹುಡುಗಿ ನೋಡಿದ್ರು ಅವ್ರ ಮುಖನಲ್ಲಿ ಮಂದನಗೆ, ಆದರೆ ಹುಡುಗಿಯರಿಗೆ ಇವನೆಂದ್ರೆ ಆಗಲ್ಲ, ಕ್ಯಾರೆ ಅಂತ ಕೂಡ ಅನ್ನಲ್ಲ. ಆಗ ನಮ್ಮ ಶರ್ಮಾ ಅವರು ದೇವ್ರನ್ನ ಬೇಡ್ಕೋತಾರೆ. ದೇವ್ರೇ, ಇದೆಂಥ ಜೀವನ, ಬಾಳಲ್ಲಿ ಮಲ್ಲಿಗೆ ಮೈಸೂರು ಪಾಕು ನೋಡೋದು ಯಾವಾಗ? ಆವಾಗ ಆಗ ದೇವರು, ಭಕ್ತ ಚಿಂತಿಸಬೇಡ, ಬಹಳ ಬೇಗ ಬಣ್ಣ ಬಣ್ಣದ ಜೀವನ ನಿಂದಾಗತ್ತೆ, ಇದೇ ತಗೋ ಈ ಕ್ಯಾಸೋ ಅಮೃತ. ಆಗ ನಮ್ಮ ಶರ್ಮಾ ಅವರು ಕ್ಯಾಸೋ ಅಮೃತನ ಕುಡ್ದಿರ್ತಾರೆ. ಮಾರನೇ ದಿನ
ಹಾಗೆ ಬಹಳ ಉತ್ಸಾಹದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಆಹಾ, ಅವರ ಉತ್ಸಾಹ ನೋಡಿ. ಹೇಮಾ, ರೇಖಾ, ಜಯ ಮತ್ತು ಸುಷ್ಮಾ ಎಲ್ಲರ ನೆಚ್ಚಿನ ಶರ್ಮ. ಹನಿಯಾಗುವೆ ಮಳೆಯಾಗಿ ಹೊಳೆಯಾಗಿ. ಕ್ಯಾಸ ಅಮೃತ ಕುಡಿರಿ, ಉತ್ಸಾಹ ಹೆಚ್ಚಿಸಿ. ಯಾರ್ಗಿಡ್ಲಿ 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 ಯಾರ್ಗಿಡ್ಲಿ. ವಿರಾಮದ ನಂತರ ಕ್ರಿಕೆಟ್ ಆಟ ಮತ್ತೆ ಪ್ರಾರಂಭ ಮಾಡೋಣ. ನಿರ್ಣಾಯಕ ಹಂತದಲ್ಲಿದ್ದಂಥ ನಮ್ಮ ರೋಹಿತ್ ಶರ್ಮಾ ಅವರ ವಿಕೆಟ್ ಏನಾಗಿದೆ ಅಂತ ನೋಡೋಣ. ಮೂರನೇ ನಿರ್ಣಯ ಬಂದಿದೆ. ನಮ್ಮ ರೋಹಿತ್ ಶರ್ಮಾ ಅವರು ನಾಟ್ಔಟ್ ಉಳಿದುಕೊಂಡಿದ್ದಾರೆ. ಅವರು ಈಗ ಮತ್ತೆ ಬ್ಯಾಟಿಂಗ್ ಮಾಡಲು ಬಂದಿದ್ದಾರೆ. ಮಲಿಂಗ ಅವರು ಮತ್ತೆ ಬಾಲ್ ಎಸೆಯಲು ರೆಡಿಯಾಗಿದ್ದಾರೆ. ಅಂಪೈರ್ ಅವರಿಗೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಮಲಿಂಗ ಅವರು ಬರ್ತಾ ಇದ್ದಾರೆ, ಬಾಲ್ ಆಗಿದ್ದಾರೆ, ಸಿಕ್ಸರ್. ಮಲಿಂಗ ಅವರು ಮತ್ತೆ ಬಾಲ್ ಎಸೆಯಲು ಸಜ್ಜಾಗಿದ್ದಾರೆ. ಮಲಿಂಗ ಅವರು ಮತ್ತೆ ಬರ್ತಾ ಇದ್ದಾರೆ. ಮಲಿಂಗ ಬಾಲ್ ಹೋಗಿದ್ರು, ಬೌಂಡ್ರಿ. ಈ ರನ್ನುಗಳ ಮೂಲಕ ನಮ್ಮ ರೋಹಿತ್ ಶರ್ಮಾ ಅವರು 100 ರನ್ ಗಳಿಸಿದ್ದಾರೆ. ಮತ್ತೆ ಬ್ಯಾಟ್ ಮಾಡುತ್ತಿದ್ದಾರೆ ನಮ್ಮ ರೋಹಿತ್ ಶರ್ಮಾ. ತಂಡದ ಕ್ಯಾಪ್ಟನ್ ಮ್ಯಾಥ್ಯೂ ಬಾಲ್ ಗೆದ್ದಿದ್ದಾರೆ, ಸಿಕ್ಸರ್. ಶ್ರೀಲಂಕಾ ತಂಡದಲ್ಲಿ ಅವರ ಉತ್ಸುಕತೆ ಕಡಿಮೆ ಆಗುತ್ತಿದೆ. ರೋಹಿತ್ ಶರ್ಮಾ ಅವರು ಭಾರತ ತಂಡದ ಉತ್ಸುಕತೆ ಹೆಚ್ಚುತ್ತಿದ್ದಾರೆ. ಮತ್ತೆ ಮ್ಯಾಥ್ಯೂ ಬೌಲಿಂಗ್, ಬೌಂಡ್ರಿ. ರೋಹಿತ್ ಶರ್ಮಾ ಅವರು ಬೌಂಡ್ರಿ ಸಿಕ್ಸರ್ಗಳ ಮೂಲಕ 264 ರನ್ಗಳನ್ನು ಹೊಡೆದು ತಂಡವನ್ನು 400 ರನ್ಗಳ ಗಡಿ ಮುಟ್ಟಿಸಿ ಭಾರತ ತಂಡವನ್ನು ಈ ಪಂದ್ಯಾವಳಿಯಲ್ಲಿ ಗೆಲ್ಲಿಸಿದೆ. ಈಗ ಪಾರಿತೋಷಕ ವಿತರಣಾ ಸಮಾರಂಭದಲ್ಲಿ ರವಿ ಶಾಸ್ತ್ರಿ ಮತ್ತು ನಮ್ಮ ಇಂದಿನ ಉತ್ಸುಕ ಆಟಗಾರ ರೋಹಿತ್ ಶರ್ಮಾ ಅವರ ನಡುವಿನ ಒಂದು ಮಾತುಕತೆ. ರೋಹಿತ್, ಇವತ್ತು ನಿಮ್ಮ ಈ ಆಟದ ಉತ್ಸುಕತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ. ಅದನ್ನ ಹೇಳಿದ್ರೆ ಸರಿಯಾಗಿಲ್ಲ ಸರ್, ಅದನ್ನ ನಾವು ತೋರಿಸ್ತೇವೆ. ಸನ್ನಿವೇಶ, ರೋಹಿತ್ ಶರ್ಮಾ ಇಂದಿನ ಆಟ ಆರಂಭವಾಗುವ ಮುನ್ನ ಅವರ ನಮ್ಮ ಆಟಗಾರರ ಕೊಠಡಿಯಲ್ಲಿ 98 ವೈಫಲ್ಯದ ನಂತರ 99ನೇ ಆಟದ ಬಗ್ಗೆ ಚಿಂತಿಸುತ್ತಾ ಕುಳಿತಿದ್ದಾರೆ. ಅವರ ಚಿಂತೆ ಏನಪ್ಪಾ ಅಂದರೆ, ಓ ದೇವರೇ, ನನಗೆ ಇವತ್ತು ಏನಾದರೂ ಮಾಡಿ ಒಂದು ಸೆಂಚುರಿನ ಹೊಡೆಸಿ ನನ್ನನ್ನು ಈ ವರ್ಲ್ಡ್ ಕಪ್ ತಂಡದಲ್ಲಿ ಒಂದು ಸ್ಥಾನ ಗಿಟ್ಟಿಸುವ ಹಾಗೆ ನನಗೇನಾದರೂ ಮಾಡು. ಆಗ ಕ್ರಿಕೆಟ್ ದೇವರು ಅವರ ಕೋಣೆಗೆ ಬರುತ್ತಾರೆ. ಕ್ರಿಕೆಟ್ ದೇವರು ರೋಹಿತ್ ಅವರ ಕೋಣೆಗೆ ಬಂದು, ಏನಾಯ್ತು ರೋಹಿತ್, ಏನಾಯ್ತು, ಏನು ಸಮಸ್ಯೆ, ಏನು ನಿಮ್ದು ತ್ರಾಸ ಹೇಳಿ. ಸಚಿನ್, ನನಗೆ 98 ಮ್ಯಾಚ್ಗಳಲ್ಲಿ 0 ಹೊಡೆದಿದ್ದೇನೆ. ನನಗೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಗುತ್ತೋ ಇಲ್ಲೋ, ನೀವೇ ಏನಾದರೂ ಮಾಡಬೇಕು ಸಚಿನ್. ಓ ಚಿಂತೆ ಮಾಡಲಿ ಹಿಡಿದುಕೊಳ್ಳಿ, ಕ್ಯಾಶುವಲ್ ಕೊಡಿ, ಸೆಂಚುರಿ ಹೊಡಿ. ಇದೇ ನಮ್ಮ ರೋಹಿತ್ ಅವರ ಒಂದು ಉತ್ಸುಕತೆಯ ಒಂದು ಸೀಕ್ರೆಟ್. ಕ್ಯಾಶು ಅಮೃತ ಕುಡೀರಿ, ಸೆಂಚುರಿ ಹೊಡೀರಿ. ಯಾರ್ಗಿಡ್ಲಿ 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 ಯಾರ್ಗಿಡ್ಲಿ. ಈ ವೇದಿಕೆಯ ಮೇಲೆ ನಮ್ಮ ಎಲ್ಲ ತಂಡದ ಸದಸ್ಯರು ಬರಬೇಕೆಂದು ನಾನು ಆಹ್ವಾನಿಸುತ್ತೇನೆ. ನಮ್ಮ ತಂಡದ ಮುಖ್ಯ ಕರ್ತೃ ಶ್ರೀಕಾಂತ್ ಕಟಗೇರಿ, ಸೀತಾರಾಮ್ ಅವರು ನಮ್ಮ ಸ್ಕ್ರಿಪ್ಟ್ ರೈಟರ್, ಅಜಯ್ ಕೋಡಿ ಕ್ರಿಕೆಟರ್, ರೋಹಿತ್ ಶರ್ಮಾ ನವನೀತ್,
ಮತ್ತೆ ನಮ್ಮ ರವಿ ಶಾಸ್ತ್ರಿ, ಸಚಿನ್ ತೆಂಡೂಲ್ಕರ್, ಆದಿತ್ಯ, ನಮ್ಮ ಅಂಪೈರ್ ಮತ್ತು ತಿಮ್ಮವ್ವ, ಅಂಕಿತ, ಮತ್ತೆ ನಿಮ್ಮೆಲ್ಲರ ಗುರು ಸಿದ್ದಪ್ಪ. ಧನ್ಯವಾದಗಳು. ಧನ್ಯವಾದಗಳು.